ರೇಣುಕಾಸ್ವಾಮಿ ಕೊಲೆ ಕೇಸು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವಿದು. ಅದರಲ್ಲೂ ಈ ಕೇಸಿನಡಿ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನವಾದ ಮೇಲಂತೂ ಇಡೀ ಪ್ರಕರಣ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಪರ ಚೀರಿದ್ರೆ, ವಿರೋಧಿಗಳು ದಾಸ ದರ್ಶನ್ಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಚೀರಿದ್ರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸೂಪರ್ ಕಾಪ್ ಆಗಿ ಮಿಂಚಿದ್ದು ಎಸಿಪಿ ಚಂದನ್. ಎಸ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಚಂದನ್. ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಹೊಡೆದು ಕೊಂದು ಹಾಕಲಾಗಿದೆ ಎಂಬ ಆರೋಪದ ಮೇಲೆ ದಾಸ ದರ್ಶನ್ ಹೆಸರು ಬಂದಿತ್ತು. ಹೀಗಾಗಿ ಅವರನ್ನ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಬಂಧಿಸಿ ಕರೆದು ತಂದಿದ್ದು ಇದೇ ಎಸಿಪಿ ಚಂದನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖಾಧಿಕಾರಿಯಾಗಿ ಚಂದನ್ ಕರ್ತವ್ಯ ನಿರ್ವಹಿಸಿದ್ರು. ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾ, ಫೇಸ್ಬುಕ್ ರೀಲ್ಸ್ನಲ್ಲಿ ಕರುನಾಡಿನ ಸಿಂಗಂ ಎಂಬಂತೆ ಮಿಂಚಿದ್ರು. ಇವತ್ತು ಅದೇ ಚಂದನ್ ತಂಗಿಯೊಬ್ಬಳ ವಿರುದ್ಧ ಅನೈತಿಕತೆಯ ವಿವಾದ ಎದ್ದು ಕೂತಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಭವ್ಯ ಅವರವರ ಅಣ್ಣ ಎಸಿಪಿ ಚಂದನ್ ಕುಮಾರ್ ಅವರು, ಅಂದರೆ ದರ್ಶನ್ ಪ್ರಕರಣದಲ್ಲಿ ತಾನು ಸೂಪರ್ ಕಾಪ್ ಅಂತ ತೋರಿಸ್ಕೊಂಡಂತಹ ವ್ಯಕ್ತಿ, ಅವ್ರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ಳೋಣ, ದಯವಿಟ್ಟು ನಿಮ್ಮ ಸ್ವಂತ ತಂಗಿಯಿಂದ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಗಮನವನ್ನು ಹರಿಸಿ, ಏನು ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟ ಪೊಲೀಸರು ಅವರಿಗೆ ನೀವು ಮನವಿ ಮಾಡ್ಕೊಳ್ಳೋ ಮೂಲಕ ಈ ಪ್ರತಿಭಟನಾ ಸಾವಿನಲ್ಲಿ ಇರ್ತಕ್ಕಂಥ ಸತ್ಯವನ್ನು ಎತ್ತಿ ಹಿಡಿದು ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾಗಿರೋಂಥ ಶ್ರೀಮತಿ ನೇಹಾ ಮತ್ತು ಅವರ ಮಕ್ಕಳಿಗೆ ನ್ಯಾಯ ಕೊಡಿಸುವಂತೆ ತಾವು ನಡೆದುಕೊಂಡು ನೀವು ನಿಜವಾದ ಸೂಪರ್ ಕಾಪ್ ಅನ್ನೋದು ಸಾಬೀತುಪಡಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಹೌದು, ಮೈಸೂರಿನ ಮೂಡಾ ಪ್ರಕರಣದ ಕೇಸ್ನಲ್ಲಿ ದೂರುದಾರರಾದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದ ಸ್ನೇಹಮಯಿ ಕೃಷ್ಣ ಎಸಿಪಿ ಚಂದನ್ ತಂಗಿ ಬಗ್ಗೆ ಗಂಭೀರವಾದ ಆರೋಪ ಮಾಡಿದ್ದಾರೆ. ಇಷ್ಟಕ್ಕೂ ಏನಿದು ಕೇಸು? ಸ್ನೇಹಮಯಿ ಕೃಷ್ಣ ಮೈಸೂರಿನ ಪತ್ರಿಕಾ ಭವನದಲ್ಲಿ ಮೈಕ್ ಹಿಡಿದು ಗುಡುಗಿದ್ದು ಯಾವ ಕಾರಣಕ್ಕೆ ಅಂತ ಡೀಟೇಲ್ ಆಗಿ ನೋಡೋದಾದ್ರೆ, ಅಲ್ಲಿ ತೆರೆದುಕೊಳ್ಳೋದು 24 ಡಿಸೆಂಬರ್ 2021 ನಡೆದ ಒಂದು ಸೂಸೈಡ್ ಮಿಸ್ಟ್ರಿ. ಹೌದು, ಕಳೆದ 4 ವರ್ಷಗಳ ಹಿಂದೆ ನಡೆದ ಒಂದು ಆತ್ಮಹತ್ಯೆ ಪ್ರಕರಣ ಇದೀಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಅಂದಹಾಗೆ ಈ ಫೋಟೋದಲ್ಲಿರೋನ ಹೆಸರು ಪ್ರದೀಪ್. ಮೈಸೂರಿನ ಬೆಳವಾಡಿಯ ಜೆಡಿಎಸ್ ಮುಖಂಡ ಶಿವಮೂರ್ತಿ ಎಂಬಾತನ ಮಗ. ರಿಯಲ್ ಎಸ್ಟೇಟ್ ಉದ್ಯಮ ಮಾಡಿಕೊಂಡು ಸಾಕಷ್ಟು ಆಸ್ತಿ ಪಾಸ್ತಿ ಮಾಡಿಕೊಂಡು ಕಟ್ಕೊಂಡ ಪತ್ನಿ ಮತ್ತು 2 ಮಕ್ಕಳೊಂದಿಗೆ ಆರಾಮಾಗಿದ್ದವನು. ಆದರೆ ಈ ನಡುವೆ ಅದೇನಾಯ್ತೋ ಗೊತ್ತಿಲ್ಲ. 2021 ಡಿಸೆಂಬರ್ 24ನೇ ತಾರೀಕು ಏಕಾಏಕಿ ಆತ್ಮಹತ್ಯೆಗೆ ಶರಣಾಗಿ ಬಿಟ್ಟಿದ್ದ. ಜೆಡಿಎಸ್ ಮುಖಂಡ ಶಿವಮೂರ್ತಿ ಮಗ ಪ್ರದೀಪ್ ಆತ್ಮಹತ್ಯೆಗೆ ಅವತ್ತು ನಿಖರವಾದ ಕಾರಣ ಗೊತ್ತಿರಲಿಲ್ಲ. ಹೀಗಾಗಿ ಪೊಲೀಸರು ಸಹಜ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡು ಕೇಸ್ ಕ್ಲೋಸ್ ಮಾಡಿದ್ರು. ಆದ್ರೀಗ ಇದೇ ಆತ್ಮಹತ್ಯೆಯ ಹಿಂದೆ ಎಸಿಪಿ ಚಂದನ್ ತಂಗಿ ಭವ್ಯ ಹೆಸರು ತಳುಕು ಹಾಕೊಂಡಿದೆ. ಪ್ರದೀಪ್ ಜೊತೆಗೆ ಪಿಎಸ್ಐ ಭವ್ಯ ಲವಿ ಡವಿಯೇ ಸಾವಿಗೆ ಕಾರಣ ಅಂತ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ನಿಜವಾ? ಪಿಎಸ್ಐ ಭವ್ಯಗೂ ಪ್ರದೀಪ್ಗೂ ಇತ್ತ ಇಲ್ಲೀಗಲ್ ಲಿಂಕ್ ಅನ್ನೋದೇ ಇಂಟ್ರೆಸ್ಟಿಂಗ್. ಅವರು ಒಂದು ದ್ವೇಷ ಭಾವನೆ ಇಟ್ಕೊಂಡು, ಅಂದರೆ ನಿಮಗೆ ದಾಖಲೆಗಳನ್ನು ನೋಡ್ಬೋದು, ಭವ್ಯರವರು ಪ್ರದೀಪನ್ನು 2ನೇ ಮದುವೆ ಆಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಒತ್ತಡವನ್ನು ಹಾಕಿದ್ದಾರೆ. ಅದಕ್ಕೆ ಶ್ರೀಮತಿ ನೇಹಾರು ಒಪ್ತೇ ಇದ್ದ ಕಾರಣ ಅವ್ರಿಗೆ ಆ ಪ್ರದೀಪ್ ಸಿಗಬಾರ್ದು ಮತ್ತು ಆತನ ಆಸ್ತಿನೂ ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಶಿವಮೂರ್ತಿ ಒಂದು ಶಾಮೀಲಾಗಿ ಮರಣಶಾಸನ ಪದವನ್ನು ಸೃಷ್ಟಿ ಮಾಡಿಕೊಂಡು ಅದಾದ ಕೇವಲ 3 ದಿನಗಳಲ್ಲಿ ಆತನ ಸಾಯುವಂತೆ ಮಾಡೋದು ಮೇಲ್ನಡೆಗೆ ಸ್ಪಷ್ಟವಾಗಿ ಕಂಡು ಬಂದಿರುತ್ತೆ. ಎಸ್, ಅಂದಹಾಗೆ ಈ ಭವ್ಯ ರೇಣುಕಾಸ್ವಾಮಿ ಕೊಲೆ ಕೇಸಿನ ತನಿಖಾಧಿಕಾರಿಯಾಗಿ ಸೂಪರ್ ಕಾಪ್ ಅಂತ ಕರೆಸಿಕೊಂಡಿದ್ದ ಎಸಿಪಿ ಚಂದನ್ ಅವರ ಸಹೋದರಿ. ಈಕೆ ಕೂಡ ಪಿಎಸ್ಐ ಆಗಿದ್ಲು. ಇದೇ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ಲು.
ಅದ್ಯಾವುದೋ ಕೇಸಿನ ವಿಚಾರವಾಗಿ ಪ್ರದೀಪ್ ಮತ್ತು ಭವ್ಯ ನಡುವೆ ಪರಿಚಯವಾಗಿತ್ತು. ಪರಿಚಯ ಸ್ನೇಹಕ್ಕೂ ತಿರುಗಿತ್ತು. ಇದೇ ಸ್ನೇಹ ಮುಂದೆ ಅನೈತಿಕತೆಯ ಟರ್ನ್ ಪಡೆದುಕೊಂಡಿತ್ತು ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸುತ್ತಿದ್ದಾರೆ. ಈಕೆಯ ಒತ್ತಡದಿಂದಲೇ ಪ್ರದೀಪ್ ಆತ್ಮಹತ್ಯೆಗೆ ಶರಣಾದ ಅಂತ ಸ್ವತಃ ಪ್ರದೀಪ್ ಪತ್ನಿ ನೇಹಾ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಬಟ್ ಯಾವುದೇ ಪ್ರಯೋಜನವಾಗಲಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ನೇಣು ಹಾಕೊಂಡಿರೋದು ಕಂಡು ಬಂದರೂ ಕೂಡ ಅದು ಸಹಜ ಸಾವು ಅಂತೇಳಿ ದೂರಿನಲ್ಲಿ ತಿಳಿಸೋ ಮೂಲಕನೇ ಆ ಒಂದು ಪ್ರಕರಣ ಮುಚ್ಚಾಗೋದಕ್ಕೆ ಪ್ರಾರಂಭದಲ್ಲೇ ಅವರು ಪ್ರಯತ್ನ ಮಾಡೋದು ಕಂಡುಬರ್ತದೆ. ಆ ನಂತರದ ದಿನಗಳಲ್ಲಿ ಅದಕ್ಕೆ ಪೂರಕವಾದಂಥ ಯಾವುದೇ ಕಾನೂನು ಹೋರಾಟ ಮಾಡದೆ ಆ ಪ್ರಕರಣ ಮುಚ್ಚಾಕೋದಕ್ಕೆ ಸ್ವತಃ ಶಿವಮೂರ್ತಿಯವರು ಶಾಮೀಲಾಗಿದ್ದು ಕಂಡುಬಂತು. ಮತ್ತು ಭವ್ಯಾರವರು ಏನಿದೆ ಉಪ ಪೊಲೀಸ್ ನಿರೀಕ್ಷಕ ಭವ್ಯಾರವರು ಅವರನ್ನ ಉಪ ಪೊಲೀಸ್ ಅಧೀಕ್ಷಕರಾಗಿದ್ದಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರ ಮೇಲೆ ಪ್ರಭಾವನ ಬೀರಿ ಆ ಪ್ರಕರಣನ ಮುಚ್ಚಾಕಿದ್ರು. ನಾನು ಅದನ್ನು ಕೂಡ ಕಾನೂನು ಹೋರಾಟವನ್ನು ಮುಂದುವರಿಸ್ಕೊಂಡು ಬಂದಿದೆ. ಮತ್ತು ಇನ್ನೊಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕಳೆದ ವಾರ ನನಗೆ ಪ್ರದೀಪನ ಹೆಂಡತಿ ಶ್ರೀಮತಿ ನೇಹಾರ್ ಅವರು ಫೋನ್ ಮಾಡಿ ಆ ಶಿವಮೂರ್ತಿ ವಿರುದ್ಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೀನಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟ ಪ್ರಥಮ ವರ್ತಮಾನ ವರದಿ ಮತ್ತು ದೂರು ಅರ್ಜಿನ ಕಳಿಸಿದ ನಂತರ ಅದ್ರ ಜೊತೆಗೆ ಮರಣಶಾಸನ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಹೌದು, ಪ್ರದೀಪ್ ಮತ್ತು ಭವ್ಯ ನಡುವೆ ಇಲ್ಲೀಗಲ್ ರಿಲೇಶನ್ಶಿಪ್ ಇತ್ತಂತೆ. ಎರಡನೇ ಮದುವೆಯಾಗೋಕ್ಕೂ ಪ್ರದೀಪ್ ತಯಾರಿ ನಡೆಸಿದ್ನಂತೆ. ಇದೇ ವಿಚಾರವಾಗಿ ಪತ್ನಿ ನೇಹಾ ಮತ್ತು ಪ್ರದೀಪ್ ನಡುವೆ ಗಲಾಟೆಗಳು ಆಗಿದ್ವು. ಇನ್ನು ಭವ್ಯ ಮತ್ತು ಪ್ರದೀಪ್ ಪ್ರತ್ಯೇಕವಾಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಸಂಸಾರವನ್ನು ಮಾಡ್ತಿದ್ರು ಅಂತಲೂ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಇನ್ನು ಪ್ರದೀಪ್ ಆತ್ಮಹತ್ಯೆಯ ಹಿಂದೆ ಭವ್ಯ ಕೈವಾಡ ಇರೋದ್ರ ಕುರಿತಾಗಿ ದೂರು ಕೂಡ ದಾಖಲಾಗಿದೆ. ಆದರೂ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಪ್ರದೀಪನ ಸಾವಿಗೆ ಭವ್ಯ ಅಂದರೆ ಉಪ ಪೊಲೀಸ್ ನಿರೀಕ್ಷೆಯಾಗಿದ್ದ ಭವ್ಯರವರು ಕಾರಣ. ಆ ಪ್ರಕರಣ ಮುಚ್ಚಾಕೋದಕ್ಕೆ ಸ್ವತಃ ಪ್ರದೀಪ್ ತಂದನೆ ಪ್ರಯತ್ನ ಪಡ್ತಾಯಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಪ್ರದೀಪನ ಸಾವಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡಿ ಅಂತೇಳಿ ಮನವಿ ಮಾಡಿಕೊಡ್ರಿಂದ ಅವರು ನೀಡಿದಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನ ಆಧರಿಸಿ ನಾನು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹಲವಾರು ದೂರರ್ಜಿಗಳನ್ನು ಮತ್ತು ಅದಕ್ಕೆ ಪೂರಕವಾದಂಥ ಕೆಲವು ಮಾಹಿತಿ ದಾಖಲೆಗಳನ್ನು ನಾನು ನೀಡಿದೆ. ಆದರೂ ಕೂಡ ಪೊಲೀಸರು ಅವುಗಳನ್ನ ಪರಿಗಣಿಸಿದೆ. ಉಪ ಪೊಲೀಸ್ ನಿರೀಕ್ಷೆಯಾಗಿದೆ ಭವ್ಯರವರನ್ನು ಕಾಪಾಡೋ ನಿಟ್ಟಿನಲ್ಲಿ ಸ್ವತಃ ಪ್ರದೀಪನ ತಂದೆಯೂ ಕೂಡ ಭಾಗಿಯಾಗಿ ರಕ್ಷಣೆ ಮಾಡ್ಕೊಂಡು ಬಂತು. ಇನ್ನು ಆತ್ಮಹತ್ಯೆಗೂ ಮುನ್ನ ರಾತ್ರಿ ಪ್ರದೀಪ್ ಭವ್ಯರಿಗೆ ವಿಡಿಯೋ ಕಾಲ್ ಮಾಡಿದ್ನಂತೆ. ನೇಣು ಬಿಗಿದುಕೊಳ್ಳೋದಾಗಿ ತಿಳಿಸಿದ್ನಂತೆ. ಅವತ್ತು ಭವ್ಯ ಮನಸ್ಸು ಮಾಡಿದ್ರೆ ಪ್ರದೀಪ್ ಸಾಯೋದನ್ನ ಹೇಗೆ ಬೇಕಾದರೂ ತಡಿಬಹುದಿತ್ತು. ಆದರೆ ಅದನ್ನ ಭವ್ಯ ಮಾಡಿಲ್ಲ. ಇನ್ನು ಈ ಬಗ್ಗೆ ದೂರು ದಾಖಲಾದ್ರೂ ಪೊಲೀಸರು ಭವ್ಯ ಕೊಟ್ಟ ಹೇಳಿಕೆಯನ್ನೇ ದಾಖಲು ಮಾಡಿಕೊಂಡು ಪ್ರಕರಣವನ್ನ ಹಳ್ಳ ಹಿಡಿಸಿದ್ದಾರೆ. ಹೀಗೆ ಎಸಿಪಿ ಚಂದನ್ ತಂಗಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಆಯುಕ್ತರ ಕಚೇರಿಯ ಮೆಟ್ಟಿಲು ಏರಿದ್ದಾರೆ. ಇನ್ನು ತನ್ನ ಸ್ವಂತ ಮಗ ಸಾವನ್ನಪ್ಪಿರೋದು ಹೇಗೆ ಅಂತ ಗೊತ್ತಿದ್ರು ಮೃತ ಪ್ರದೀಪ್ ತಂದೆ ಮಗನದ್ದು ಸಹಜ ಸಾವು ಅಂತ ಹೇಳಿ ಕೇಸನ್ನ ಹಳ್ಳ ಹಿಡಿಸಿರೋದು ಅಲ್ಲದೆ ಫೋರ್ಜರಿ ಮಾಡಿ ನಕಲಿ ದಾಖಲಾತಿ ಸೃಷ್ಟಿಸಿಕೊಂಡು ಪ್ರದೀಪ್ ಪತ್ನಿ ಮತ್ತು ಮಕ್ಕಳಿಗೆ ಸೇರಬೇಕಾದ ಆಸ್ತಿಯನ್ನ ಲಪಟಾಯಿಸುವ ಸಂಚು ಮಾಡಿದ್ದಾನೆ. ಜೆಡಿಎಸ್ ಮುಖಂಡ ಶಿವಮೂರ್ತಿಗೆ ಭವ್ಯ ಎರಡನೇ ಸೊಸೆ ರೀತಿ ಇದ್ದಾಳೆ. ಅಸಲಿ ಸೊಸೆ ಕಡೆಗಣನೆಗೆ ಒಳಗಾಗಿದ್ದಾಳೆ. ಎಸಿಪಿ ಚಂದನ್ ಮನೆ ಗೃಹ ಪ್ರವೇಶದಲ್ಲಿ ಶಿವಮೂರ್ತಿ, ಆತನ ಪತ್ನಿ ಭಾಗ್ಯ ಹಾಗೂ ಪಿಎಸ್ಐ ಭವ್ಯ ಒಟ್ಟೊಟ್ಟಿಗೆ ಓಡಾಡುತ್ತಿರೋದೆಲ್ಲವನ್ನ ನೋಡಿದ್ರೆ ಪ್ರದೀಪ್ ಸಾವಿನ ಹಿಂದೆ 10 ಸಂಶಯಗಳು ಕವಲೊಡೆಯುತ್ತವೆ. ಪ್ರದೀಪ್ ಮತ್ತು ಭವ್ಯ ಗಂಡ ಹೆಂಡತಿ ತರ ಇದ್ದದ್ದು ಸ್ವತಃ ಪ್ರದೀಪ್ ತಂದೆಗೆ ಗೊತ್ತಿತ್ತು. ಆಕೆಯನ್ನೇ ಸೊಸೆ ರೀತಿಯಲ್ಲಿ ನೋಡಿಕೊಳ್ತಿದ್ರು. ಈ ಮೂಲಕ ತಮ್ಮ ಅಸಲಿ ಸೊಸೆ ನೇಹಾ ಹಾಗೂ 2 ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರದೀಪ್ ಪತ್ನಿ ಮತ್ತು ಸ್ನೇಹಿತರ ಕೋರಿಕೆ ಮೇರೆಗೆ ನಾನು ಹೋರಾಟ ಆರಂಭಿಸಿದ್ದೇನೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಹೌದು, ಪ್ರದೀಪ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ. ಸಾಕಷ್ಟು ಆಸ್ತಿ ಪಾಸ್ತಿ ಮಾಡಿದ್ದ. ಪಿತ್ರಾರ್ಜಿತವಾಗಿ ಸ್ವಲ್ಪ ಆಸ್ತಿ ಬಂದಿತ್ತು. ಅದನ್ನು ಹೊರತುಪಡಿಸಿದ್ರೆ ಪ್ರದೀಪ್ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಾಕಷ್ಟು ಆಸ್ತಿ ಸಂಪಾದಿಸಿದ್ದ.
ಮೈಸೂರಿನ ಇಲವಾಲ, ಬೆಳವಾಡಿ ಸುತ್ತಮುತ್ತ ಸೈಟುಗಳನ್ನ ಮಾಡಿದ್ದ. ಈ ಸೈಟುಗಳನ್ನ ಹೊಡೆಯೋಕೆ ಅಂತಲೇ ಸ್ವಂತ ತಂದೆಯೇ PSI ಭವ್ಯ ಜೊತೆ ಸೇರಿ ಫೇಕ್ ವಿಲ್ ರೆಡಿ ಮಾಡಿದ್ದಾರೆ. ಏನೋ ವಿಲ್ ಆಗಿರೋ ಡೇಟ್ ನೋಡಿದ್ರೆ ಸಾಕು, ಪ್ರಕರಣದ ಹಿಂದೆ ರಹಸ್ಯ ಅಡಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಸ್ನೇಹಮಯಿ ಕೃಷ್ಣ ಗುಡುಗಿದ್ದಾರೆ. ಬೆಳವಾಡಿ ಶಿವಮೂರ್ತಿಯವರು ಮತ್ತು ಈ ಹಿಂದೆ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಉಪ ಪೊಲೀಸ್ ನಿರೀಕ್ಷಕಿಯಾಗಿದ್ದ ಭವ್ಯರವರು ಶಿವಮೂರ್ತಿಯವರ ಮಗ ಪ್ರದೀಪ್ ರವರ ಸಾವಿಗೆ ಕಾರಣರಾಗಿರುವಂಥದ್ದು. ಸೊ ಅದಕ್ಕೆ ಪೂರಕವಾಗಿ ಸುಳ್ಳು ಮರಣ ಶಾಸನ ಪತ್ರವನ್ನು ಸೃಷ್ಟಿ ಮಾಡಿಕೊಡಿರುವಂಥದ್ದು. ಈ ಸುಳ್ಳು ಮರಣ ಶಾಸನ ಪತ್ರ ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಶಿವಮೂರ್ತಿಯವರ ಸೊಸೆ ಶ್ರೀಮತಿ ನೇಹಾರವರು ಪ್ರಕರಣ ದಾಖಲು ಮಾಡುವಂಥದ್ದು. ಕಳೆದ ವಾರ ನನಗೆ ಪ್ರದೀಪನ ಹೆಂಡತಿ ಶ್ರೀಮತಿ ನೇಹಾರವರು ಫೋನ್ ಮಾಡಿ ಶಿವಮೂರ್ತಿಯವರ ವಿರುದ್ಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೀನಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟ ಪ್ರಥಮ ವರ್ತಮಾನ ವರದಿ ಮತ್ತು ದೂರರಜೆನ ಕಳಿಸಿದ ನಂತರ ಅದ್ರ ಜೊತೆಗೆ ಮರಣಶಾಸನ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಸೊ ಅದನ್ನು ಗಮನಿಸಿದಾಗ ಪ್ರದೀಪ್ ಸಾಯಕ್ಕಿಂತ ಕೇವಲ 3 ದಿನಗಳ ಮುಂಚೆ ಅಂದರೆ 20/12/2021 ಸ್ವತಃ ಪ್ರದೀಪ್ ತಂದೆಯ ಹೆಸರಿಗೆ ಮರಣಶಾಸನ ಪತ್ರ ಬರ್ಕೊಟ್ಟಿರೋ ರೀತಿ ಸೃಷ್ಟಿ ಮಾಡಿದ್ದಾರೆ. ಎಸ್, ಪ್ರದೀಪ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಡಿಸೆಂಬರ್ 24, 2021. ಆದರೆ ಆತ ಸಾಯುವ 3 ದಿನದ ಹಿಂದೆಯಷ್ಟೇ ವಿಲ್ ಮಾಡಿದ್ನಂತೆ. ಅಂದ್ರೆ 20/12/2021 ಡೇಟಿನಲ್ಲಿ ಪ್ರದೀಪ್ ತನ್ನ ಎಲ್ಲ ಆಸ್ತಿ ಹಕ್ಕುದಾರರನ್ನಾಗಿ ತಂದೆ ಶಿವಮೂರ್ತಿ ಹೆಸರು ನಮೂದಿಸಿ ವಿಲ್ ಮಾಡಿದ್ದ ರೀತಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸುತ್ತಿರೋದ್ರಲ್ಲಿ ಸತ್ಯ ಅಡಗಿರಬಹುದು. ಇನ್ನು ಪ್ರದೀಪ್ ಜಸ್ಟ್ 38 ಹರೆಯದ ವ್ಯಕ್ತಿ, ಯಾವುದೇ ಕಾಯಿಲೆಯೂ ಇರಲಿಲ್ಲ, ಸಾಯುವಂಥದ್ದೂ ಇರಲಿಲ್ಲ. ಈ ಭವ್ಯ ಆತನ ಆಸ್ತಿ ಮೇಲೆ ಕಣ್ಣಿಟ್ಟು ಅವನ ತಂದೆ ತಾಯಿಯನ್ನ ಬುಟ್ಟಿಗೆ ಹಾಕೊಂಡು ಕೊನೆಗೆ ಆತನೇ ಇಲ್ಲದಂತೆ ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಸೊ ಇಲ್ಲಿ ಬಹುಶಃ ನೀವು ಕೂಡ ಕೇಳಿರ್ತೀರ, ವಯಸ್ಸಾದ ತಂದೆ ತಾಯಿ ಅಥವಾ ಅಶಕ್ತರಾದ ತಂದೆ ತಾಯಿ ಮಕ್ಕಳಿಗೆ ಮರಣಶಾಸನ ಪತ್ರ ಬರೀತಾರೆ. ಆದರೆ ಇಲ್ಲಿ ಕೇವಲ 38 ವರ್ಷದ ಯುವಕನಾದಂತಹ ಪ್ರದೀಪ್ ತಂದೆಗೆ ಮರಣಶಾಸನ ಬರೆದಿರೋ ಥರ ಕಂಡು ಬರ್ತದೆ. ಇದು ನಿಜಕ್ಕೂ ಇಲ್ಲೇ ಸ್ಪಷ್ಟವಾಗಿ ಅನುಮಾನ ಗೊತ್ತಾಗುತ್ತೆ. ಆತ ನಿಜವಾಗ್ಲೂ ಮರಣಶಾಸನ ಪತ್ರ ಬರೆಯುವಂಥ ಯಾವುದೇ ಸ್ಥಿತಿಲಿ ಇರಲಿಲ್ಲ. ಅಂದರೆ ವಯಸ್ಸಾಗಿರಲಿಲ್ಲ ಅಥವಾ ಯಾವುದೇ ಅನಾರೋಗ್ಯ ಪೀಡಿತನಾಗಿರಲಿಲ್ಲ, ಮತ್ತೊಂದು ಯಾವುದೇ ಬಲವಾದ ಕಾರಣ ಇರಲಿಲ್ಲ. ಆ ರೀತಿ ಬರೆಯೋಗಿದ್ರೂ ಕೂಡ ತನ್ನನ್ನು ನಂಬಿದಂಥ ಹೆಂಡತಿ ಅಥವಾ ತಾನು ಹುಟ್ಟಿಸಿದಂಥ ಮಕ್ಕಳಿಗೆ ಬರೀಬೇಕಾಗಿತ್ತು ಹೊರತು ವಯಸ್ಸಾದ ತಂದೆಗೆ ಬರೆಯುವಂಥ ಯಾವುದೇ ಸಾಧ್ಯತೆಗಳು ಇರಲಿಲ್ಲ. ಸೊ ಇದನ್ನೆಲ್ಲ ಗಮನಿಸಿದಾಗ ಮತ್ತು ನನ್ನ ಹತ್ರ ಇರೋ ದಾಖಲಾತಿಗಳೆಲ್ಲ ಗಮನಿಸಿದಾಗ ಈ ಏನು ಭವ್ಯ ಅವರು ಇದ್ದಾರೆ ಅವರು ಒಂದು ದ್ವೇಷ ಭಾವನೆ ಇಟ್ಕೊಂಡು, ಅಂದರೆ ನಿಮಗೆ ದಾಖಲೆಗಳೇ ನೋಡ್ಬೋದು, ಭವ್ಯರವರು ಪ್ರದೀಪನ್ನು 2ನೇ ಮದುವೆ ಆಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಒತ್ತಡವನ್ನು ಹಾಕಿದ್ದಾರೆ. ಅದಕ್ಕೆ ಶ್ರೀಮತಿ ನೇಹಾರ್ ಒಪ್ತೇ ಇದ್ದ ಕಾರಣ ಅವ್ರಿಗೆ ಆ ಪ್ರದೀಪ್ ಸಿಗಬಾರ್ದು ಮತ್ತು ಆತನ ಆಸ್ತಿನೂ ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಹೌದು, ಇದೇ ಒತ್ತಡಕ್ಕೆ ಬೇಸತ್ತು ಪ್ರದೀಪ್ ಆತ್ಮಹತ್ಯೆಗೆ ಶರಣಾತ್ನೋ ಅಥವಾ ಆಸ್ತಿಗಾಗಿ ಆತನನ್ನ ಇವರೆಲ್ಲ ಸೇರ್ಕೊಂಡು ಕೊಲೆ ಮಾಡಿದ್ರೋ ಗೊತ್ತಿಲ್ಲ. ಮಗನ ಸಾವಿನ ವಿರುದ್ಧ ಹೋರಾಡಬೇಕಾದ ತಂದೆ PSI ಭವ್ಯ ಜೊತೆ ಕೈಜೋಡಿಸಿ ಆಸ್ತಿ ಹೊಡೆಯುವ ಕಾರಣದಿಂದಲೇ ಅಧಿಕಾರದ ಪ್ರಭಾವ ಬಳಸಿ ಸಾಯುವಂತೆ ಮಾಡಿದ್ದಾರೆ. ಈ ಬಗ್ಗೆ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕಿತ್ತು. ಆದರೆ ತಮ್ಮದೇ ಇಲಾಖೆಯಲ್ಲಿರುವ ಸೂಪರ್ ಕಾಪ್ ಮತ್ತು ಆತನ ತಂಗಿಯ ಮುಖ ನೋಡಿ ಪೊಲೀಸರು ತನಿಖೆಯ ದಿಕ್ಕನ್ನ ತಪ್ಪಿಸಿದ್ದಾರೆ. ಅಂದಹಾಗೆ ಪ್ರದೀಪ್ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದ. ಈ ಆಸ್ತಿಯನ್ನ ಕಬಳಿಸೋಕೆ ಸ್ವಂತ ಮಗ ಸತ್ತಿದ್ರು ಅದರ ಬಗ್ಗೆ ಕಿಂಚಿತ್ತೂ ದುಃಖವಿಲ್ಲದೆ ಗೋಮುಖ ವ್ಯಾಘ್ರನಂತಿದ್ದಾನೆ. ಇನ್ನು ಯಾರಿಗೂ ಅನುಮಾನ ಬಾರದಿರಲಿ ಅಂತ ನಾಟಕ ಮಾಡ್ತಿರುವ ಶಿವಮೂರ್ತಿ ತಮ್ಮ ಜಮೀನಿನಲ್ಲಿ ಪ್ರದೀಪ್ ಸಮಾಧಿ ಕಟ್ಟಿಸಿ ಗಣ್ಯರನ್ನ ಕರೆಸಿ ಅದ್ಧೂರಿ ಕಾರ್ಯಕ್ರಮ ಕೂಡ ಮಾಡಿದ್ದ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸುತ್ತಿದ್ದಾರೆ. ಮತ್ತು ಇಲ್ಲಿ ಎಲ್ಲ ಗಮನಿಸಬೇಕಾರೋದು ಬೆಳವಾಡಿ ಶಿವಮೂರ್ತಿ ಯಾವ ರೀತಿ ಗೋಮುಖ ವ್ಯಾಘ್ರ ಅಂತ ಹೇಳಿದ್ರೆ, ಸ್ವತಃ ಮಗನ ಆಸ್ತಿನ ಕಬಳಿಸುವ ನಿಟ್ಟಿನಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆತನ ಸಾವಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ. ಆದರೆ ಅದನ್ನು ಮುಚ್ಚಾಕೋ ನಿಟ್ಟಿನಲ್ಲಿ ಅವ್ರ ಮಗನ ಪ್ರತಿಮೆ ಸ್ಥಾಪನೆ ಮಾಡುವಂಥದ್ದು, ಭವ್ಯವಾದ ಸಮಾಧಿ ಮಾಡುವಂಥದ್ದು ಇದನ್ನು ಮಾಡ್ತಾಯಿದ್ದಾರೆ.
ಇದು ನಿಜಕ್ಕೂ ಇದು ಮಾನವೀಯ ಮೌಲ್ಯಗಳಿಗೆ ಒಂದು ಕಳಂಕ ಅಂತ ಹೇಳ್ಬೋದು. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗ್ಯರಾಜನ ಮೂಲಕ ಪ್ರತಿಪ್ಪನ ಮೂರ್ತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿರುವಂಥದ್ದು. ಹೌದು, ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಎಂಬಂತೆ ಅಪ್ಪ ಮಗನ ಆಸ್ತಿ ಹೊಡೆಯೋಕ್ಕೂ ಟ್ರೈ ಮಾಡಿರೋದು ಅಲ್ಲದೆ ಭವ್ಯ ಜೊತೆ ಸೇರ್ಕೊಂಡು ಜನರಿಗೆ ಮಂಕುಬೂದಿ ಎರಚುವ ಪ್ರಯತ್ನ ಮಾಡಿದ್ದಾನೆ. ಅಯೋಧ್ಯೆ ಬಾಲರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಮಗನ ಶಿಲ್ಪವನ್ನ ಕೆತ್ತಿಸಿ ಸಮಾಧಿ ಸಮೀಪ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೆಲ್ಲವೂ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ಅಂತ ಸ್ನೇಹಮಯಿ ಕೃಷ್ಣ ಹರಿಹಾಯ್ದಿದ್ದಾರೆ. ನಮ್ಮ ಮಾನವೀಯ ಮೌಲ್ಯಗಳಿಗೆ ಒಂದು ಗುರುತರವಾದಂಥ ಕಳಂಕ ಅಂತ ಹೇಳ್ಬೋದು. ಸ್ವತಃ ತಂದೆನೇ ತಮ್ಮ ಮಗನ ಆಸ್ತಿಯನ್ನು ಕಬಳಿಸೋದು, ಸೊಸೆಗೆ ಮೋಸ ಮಾಡುವಂಥದ್ದು, ಮೊಮ್ಮಕ್ಕಳಿಗೆ ಮೋಸ ಮಾಡುವಂಥದ್ದು, ಅನೈತಿಕ ಸಂಬಂಧ ಇಟ್ಕೊಂಡಂತಹ ಮಹಿಳೆಗೆ ಸಹಕಾರ ಕೊಡುವಂಥದ್ದು ಮತ್ತು ಮಗನ ಸಾವಿಗೆ ಕಾರಣ ಆಗುವಂಥದ್ದು, ಇಂಥ ಗಂಭೀರವಾದ ಒಂದು ಅಪರಾಧ ಕೃತ್ಯ ಮಾಡಿದ್ರು ಕೂಡ ತಾನೇನು ಅಪರಾಧ ಕೃತ್ಯ ಮಾಡಲ್ಲ ಅನ್ನೋ ರೀತಿಯಲ್ಲಿ ಅವರು ಸಮಾಜದಲ್ಲಿ ಓಡಾಡ್ಕೊಂಡಿರೋವಂಥದ್ದು ಒಂದು ದುರಂತ ಅಂತ ಹೇಳ್ಬೋದು. ಇಂಥವ್ರಿಗೆ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯೂ ಸಹಕಾರ ಕೊಡಬಾರ್ದು. ಇಂಥ ಕೃತ್ಯಗಳು ನಡೆಯೋ ರೀತಿ ತಡಿಬೇಕು ಅಂತ ಹೇಳಿದ್ರೆ ಅವ್ರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಪ್ರತಿಪನ್ನ ಸಾಗೆ ಕಾರಣರಾಗಿರ್ತಕ್ಕಂಥ ಆರೋಪಿತರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು. ಮತ್ತು ಸುಳ್ಳು ಮರಣಶಾಸ್ತ್ರ ಸೃಷ್ಟಿ ಮಾಡಿಕೊಂಡು ಏನು ಶ್ರೀಮತಿ ನೇಹಾ ಮತ್ತು ಅವ್ರ ಮಕ್ಕಳಿಗೆ ಮೋಸ ಮಾಡಿದರೆ ಅವ್ರಿಗೂ ಕೂಡ ಶಿಕ್ಷೆ ಕೊಡಿಸಿ ಪ್ರತಿಪನ್ನ ಆಸ್ತಿ ಅವರ ಶ್ರೀಮತಿ ಮತ್ತು ಮಕ್ಕಳಿಗೆ ಸೇರಬೇಕು, ಆ ರೀತಿ ಸಹಕರಿಸಬೇಕು ಅಂತೇಳಿ ಪೊಲೀಸ್ ಅಧಿಕಾರಿ ಮನವಿ ಮಾಡ್ಕೊಳ್ತೀವಿ. ಅಂದಹಾಗೆ ಪ್ರದೀಪ್ 9 ವರ್ಷಗಳ ಹಿಂದೆ ಈ ಸ್ನೇಹ ಎನ್ನುವ ಹೆಣ್ಣು ಮಗಳನ್ನ ಮದುವೆಯಾಗಿದ್ದ. ಇವರಿಬ್ಬರ ದಾಂಪತ್ಯದ ಫಲವಾಗಿ 2 ಹೆಣ್ಣು ಮಕ್ಕಳು ಆಗಿದ್ರು. ಪತ್ನಿ ಮತ್ತು ಮಕ್ಕಳನ್ನ ಪ್ರದೀಪ್ ಚೆನ್ನಾಗಿಯೇ ನೋಡಿಕೊಳ್ತಿದ್ದ. ಭವ್ಯ ಪ್ರದೀಪ್ ಬದುಕಿಗೆ ಎಂಟ್ರಿ ಆಗೋ ತನಕ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಭವ್ಯ ಎಂಟ್ರಿ ಕೊಟ್ಟಿದ್ದೇ ಪ್ರದೀಪ್ ದಾರಿ ಬಿಟ್ಟಿದ್ದ. ಪತ್ನಿ ಮಕ್ಕಳನ್ನ ಮರೆತಿದ್ದ. ಸಾಕಷ್ಟು ಆಸ್ತಿ ಇತ್ತು. ಇದನ್ನ ನೋಡಿಯೇ ಭವ್ಯ ಪ್ರದೀಪನ ತೋಳ ತೆಕ್ಕೆಯಲ್ಲಿ ನುಲಿದ್ಲಾ ಗೊತ್ತಿಲ್ಲ. ಆದ್ರೆ ಸ್ನೇಹಮಯಿ ಕೃಷ್ಣ ಮಾತ್ರ ಇದು ಅಕ್ಷರಶಃ ಅನೈತಿಕ ಸಂಬಂಧ ಅಂತಿದ್ದಾರೆ. ಇನ್ನು ಸ್ನೇಹಳನ್ನ ಹೆದರಿಸಿ ಸೈಲೆಂಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸರ್, ಈಗ ನೋಡಿ, ಪತ್ರಿಕಾಗೋಷ್ಠಿಗೆ ಬರೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಸೊ ಆ ಸಂದರ್ಭ ದೂರ ಕೊಡೋದಕ್ಕೂ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಪಾಪ ಈಗೇನೋ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕಷ್ಟಪಟ್ಟು ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲು ಮಾಡೋದು ಒಂದು ದೊಡ್ಡ ಇದು ಸಾಧ್ಯ ಅಂತ ಹೇಳ್ಬೋದು. ಸೊ ಇಲ್ಲಿ ಆ ಹೆಣ್ಮಗಳು ಒಂದು ಒಳ್ಳೆ ಮನೆತನ ಬಂದಿರೋಂಥದ್ದು. ಸೊ ಅವ್ರಿಗೆ ಇಂಥದ್ದೆಲ್ಲ ಒಂದು ಇಷ್ಟ ಇಲ್ಲ. ಮತ್ತು ಭವ್ಯರ ವಿರುದ್ಧ ಹೋರಾಟ ಮಾಡೋಕ್ಕಂತ ಆಕೆಗೆ ಒಂದು ರೈತ ಹೆದರಿಕೆ ಇದೆ. ಈಗ ಎಲ್ಲರೂ ಗೊತ್ತಿರಾಗಿ ಅವ್ರ ಅಣ್ಣ ಒಬ್ಬ ಸೂಪರ್ ಕಾಪ್ ಅಂತೇಳಿ ಒಂದು ಪ್ರಸಿದ್ಧಿಯನ್ನು ಪಡೆದು ಭಾಳ ಇದರಲ್ಲಿರೋಂಥವ್ರು. ನೇಹಗೆ ನ್ಯಾಯ ಕೊಡಿಸುವ ಸಲುವಾಗಿ ಆಕೆಯ ಪರವಾಗಿ ನಾನು ನಿಂತಿದ್ದೇನೆ. ಭವ್ಯ ಪೊಲೀಸ್ ಅಧಿಕಾರಿ, ಅವಳಷ್ಟೇ ಅಲ್ಲ, ಆಕೆಯ ಅಣ್ಣ ಚಂದನ್ ಕೂಡ ಸೂಪರ್ ಕಾಪ್. ಹೀಗಾಗಿ ಪೊಲೀಸರೆಲ್ಲ ಸೇರ್ಕೊಂಡೇ ಈ ಪ್ರಕರಣವನ್ನ ಹಳ್ಳ ಹಿಡಿಸಿದ್ದಾರೆ. ಜೊತೆಗೆ ರಾಜಕೀಯ ಪ್ರಭಾವವು ಇಲ್ಲಿ ಕೆಲಸ ಮಾಡಿದೆ. ಅನ್ಯಾಯಕ್ಕೊಳಗಾಗಿರೋದು ನೇಹ ಮತ್ತು ಆಕೆಯ ಮಕ್ಕಳು. ಇಷ್ಟಕ್ಕೂ ಈ ಪ್ರಕರಣದಲ್ಲಿ ಅಡಗಿರೋ ಸತ್ಯವೇನು? ಸ್ನೇಹಮಯಿ ಕೃಷ್ಣ ಮಾಡುತ್ತಿರುವ ಆರೋಪದಲ್ಲಿ ಸತ್ಯ ಅಡಗಿದೆಯಾ? ಈ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಅಂದಂಗೆ ಪ್ರದೀಪ್ ಮತ್ತು ಭವ್ಯ ಇಬ್ಬರ ನಡುವೆ ಅನೈತಿಕ ಸಂಬಂಧವಿತ್ತ. ಒಂದು ವೇಳೆ ಇಲ್ಲದೆ ಹೋದ್ರೆ ಇಷ್ಟು ರಾಜಾರೋಷವಾಗಿ ಸ್ನೇಹಮಯಿ ಕೃಷ್ಣ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇನ್ನು ನೇಹಗೂ ತನ್ನ ಗಂಡ ಭವ್ಯ ಜೊತೆ ತಿರುಗಾಡೋದು ಗೊತ್ತಿತ್ತು. ಪ್ರತ್ಯೇಕವಾಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಿದ್ದುದೂ ಗೊತ್ತಿತ್ತು. ಅಷ್ಟೇ ಅಲ್ಲ, ಭವ್ಯಳನ್ನ ಮಗ ಮದುವೆಯಾಗಿ ಬಿಟ್ರೆ ಪೊಲೀಸ್ ಇಲಾಖೆಯ ಸಪೋರ್ಟ್ ತಮಗೆ ಇರುತ್ತೆ ಅಂತ ಬೆಳವಾಡಿ ಶಿವಮೂರ್ತಿ ಯೋಚಿಸಿದ್ನಾ ಏನೋ ಗೊತ್ತಿಲ್ಲ. ಹೀಗಾಗಿಯೇ ಭವ್ಯಗೆ ಸಪೋರ್ಟ್ ಕೊಟ್ಟಿದ್ದಾನೆ. ಅಲ್ಲದೆ ಎಲ್ಲರೂ ಸೇರಿಯೇ ನೇಹಗೆ 2ನೇ ಮದುವೆಗೆ ಒಪ್ಪಿಕೊಳ್ಳುವಂತೆ ಬಲವಂತ ಮಾಡಿದ್ದಾರೆ. ಅದ್ಯಾವಾಗ ಆಕೆ ಒಪ್ಪಿಲ್ಲವೋ ಆಗಲೇ ಪ್ರದೀಪ್ ಮೇಲೆ ಯಾವುದೋ ಒತ್ತಡ ಹಾಕಿದ್ದಾರೆ. ಆತ ಸಾವಿನ ಮನೆ ಬಾಗಿಲು ಬಡಿದಿರುವ ಸಾಧ್ಯತೆಯೂ ಇದೆ. ಸರ್, ಖಂಡಿತವಾಗ್ಲೂ ಸರ್ ಒಂದು ರೀತಿ ಅಸಮಾಧಾನ ಅಂದರೆ ಯಾವ ಕಾರಣಕ್ಕೆ ಅಂತಂದರೆ ಅವ್ರ ಭವ್ಯನಿಗೆ 2ನೇ ಮದುವೆ ಆಗೋದಕ್ಕೆ ಒಪ್ಕೊ ಅಂತೇಳಿ ಅವ್ರು ಒತ್ತಾಯ ಮಾಡಿದರೆ ಸೊ ಶ್ರೀಮತಿ ನೇಹಾ ಅವರು ಒಪ್ಕೊಳ್ದೇ ಕಾರಣದಿಂದ ಸೊ ಇವ್ರ ಮೇಲೆ ಅವಾಗಲೂ ಕೂಡ ಒಂದು ಅಸಮಾಧಾನ ಇಟ್ಕೊಂಡು
ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಸ್ವಂತ ಸೊಸೆಯನ್ನು ಮೊಮ್ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಆದರೆ ಭವ್ಯನ ಜೊತೆ ಭಾಳ ಆತ್ಮೀಯ ಒಡನಾಟ ಇಟ್ಕೊಂಡಿದ್ದಾರೆ. ಶಿವಮೂರ್ತಿಯ ಮನೆಯ ಎಲ್ಲ ಕಾರ್ಯಕ್ರಮಗಳು ಕೂಡ ಭವ್ಯ ಸ್ವಂತ ಸೊಸೆ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅದೆಲ್ಲ ಅವ್ರ ಮನೆಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ವಿಡಿಯೋ ಫೋಟೋಗಳು ನೋಡಿದ್ರೆ ಗೊತ್ತಾಗುತ್ತೆ. ಎಸ್, ಸ್ವಂತ ಸೊಸೆ ನೇಹಳನ್ನ ಮತ್ತು ಮೊಮ್ಮಕ್ಕಳನ್ನ ಶಿವಮೂರ್ತಿ ಮನೆಯಿಂದ ಹೊರಹಾಕಿದ್ನಂತೆ. ಭವ್ಯಳೆ ಮನೆಯ ಸೊಸೆ ರೀತಿ ಶಿವಮೂರ್ತಿ ಮನೆ ಕಾರ್ಯಕ್ರಮಗಳಲ್ಲಿ ಓಡಾಡುತ್ತಿದ್ದಾಳೆ. ಚಂದನ್ ಮನೆ ಗೃಹ ಪ್ರವೇಶಕ್ಕೆ ಶಿವಮೂರ್ತಿ ಮತ್ತು ಭಾಗ್ಯ ಹೋಗಿ ಬಂದಿದ್ದಾರೆ. ಭವ್ಯ ಜೊತೆ ಈ ಪರಿ ಒಡನಾಟಕ್ಕೆ ಕಾರಣ ಏನು ಅನ್ನೋದು ಮಾತ್ರ ನಿಗೂಢ. ಮತ್ತು ಭವ್ಯ ಅವರ ಅಣ್ಣ ಏನು ಚಂದನ್ ಕುಮಾರ್ ಇದ್ದಾರೆ, ಅವರ ಮನೆಯ ಗೃಹ ಪ್ರವೇಶಕ್ಕೆ ಶಿವಮೂರ್ತಿ ಮತ್ತು ಅವ್ರ ಹೆಂಡತಿ ಹೋಗಿರೋಂಥದ್ದು ಇದೆ. ಸೊ ಇದನ್ನೆಲ್ಲ ಗಮನಿಸಿದಾಗ ನಿಜಕ್ಕೂ ನಾವು ಎಲ್ಲಿ ಹೋಗ್ತೀವಿ, ಮಾನವೀಯತೆ ಎಲ್ಲಿಗೆ ಹೋಗ್ತೀವಿ ನಮಗೆ ಅರ್ಥ ಆಗ್ತಿಲ್ಲ. ಸ್ವಂತ ಸೊಸೆ ಮೊಮ್ಮಕ್ಕಳಿಗೆ ಅನ್ಯಾಯ ಮಾಡಿ ಮಗನ ಸಾವಿಗೆ ಕಾರಣರಾಗಿರತಕ್ಕಂಥ ಭವ್ಯರ ಜೊತೆ ಅವರು ಅಷ್ಟೊಂದು ಒಡನಾಟ, ಆತ್ಮೀಯ ಒಡನಾಟ ಇಟ್ಕೊಂಡಿರ್ತಾರೆ ಅಂತಂದರೆ ಈ ಒಂದು ಗುಣಗಳಿಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್. ಇನ್ನು ಸ್ವಂತ ಸೊಸೆ ನೇಹ ಹಾಗೂ ಮೊಮ್ಮಕ್ಕಳನ್ನ ಮನೆಯಿಂದ ಹೊರ ಹಾಕುವಂತೆ ಮಾಡಿರುವ ಶಿವಮೂರ್ತಿ ಮತ್ತು ಅವರ ಮನೆಯವರು ಮಗನ ಸಾವಿಗೆ ಕಾರಣರಾದ ಭವ್ಯ ಅವರೊಂದಿಗೆ ಉತ್ತಮ ಒಡನಾಟ ಇಟ್ಕೊಂಡು ಆಕೆಯೇ ನಿಜವಾದ ಸೊಸೆ ಎಂಬಂತೆ ನಡೆದುಕೊಳ್ತಿದ್ದಾರೆ. ಭವ್ಯ ಅವರು ಕೂಡ ಮದುವೆ ಆಗಿದೆ ಎಂಬಂತೆ ತಾಳಿ ಕಾಲುಂಗರ ಹಾಕ್ಕೊಂಡು ಶಿವಮೂರ್ತಿಯವರ ಮನೆ ಸೊಸೆ ಎಂಬಂತೆ ಬಿಂಬಿಸಿಕೊಂಡು ಮನೆಯ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಅನ್ಯಾಯದ ಬಗ್ಗೆ ನೇಹ ಅವರು ಮಾತನಾಡದಂತೆ ತಡೆದಿರುವುದನ್ನು ಗಮನಿಸಿದ್ರೆ ರಾಜಕೀಯವಾಗಿ ಶಿವಮೂರ್ತಿ ಮತ್ತು ಪೊಲೀಸ್ ಅಧಿಕಾರಿಯಾಗಿ ಭವ್ಯ ಅವರು ಎಷ್ಟು ಪ್ರಭಾವಿಗಳು ಎಂಬುದು ಗೊತ್ತಾಗುತ್ತೆ. ಅದೇನೇ ಇರಲಿ, ಸ್ನೇಹಮಯಿ ಕೃಷ್ಣ ಆರೋಪದಲ್ಲಿ ಹುರುಳಿದೆ. ಸದ್ಯ ನೇಹ ಮತ್ತು ಆಕೆಯ ಮಕ್ಕಳು ಬೀದಿಯಲ್ಲಿದ್ದಾರೆ. ಗಂಡ ಸಂಪಾದಿಸಿದ ಆಸ್ತಿ ತಿನ್ನೋಕೆ ಸಾಧ್ಯವಾಗದಂತೆ ಫೇಕ್ ವಿಲ್ ಮಾಡಿಕೊಂಡು ಆಸ್ತಿ ಕಬಳಿಕೆಗೆ ಹುನ್ನಾರ ಮಾಡ್ತಿದ್ದಾರೆ. ಹೀಗಾಗಿಯೇ ನಾನು ಅಖಾಡಕ್ಕೆ ಇಳಿದಿದ್ದೀನಿ. ನೇಹ ಮತ್ತು ಆಕೆಯ ಮಕ್ಕಳಿಗೆ ನ್ಯಾಯ ಸಿಗೋವರೆಗೂ ಹೋರಾಡ್ತೀನಿ. ACP ಚಂದನ್ ಸೂಪರ್ ಕಾಪ್ ಅಂತ ಹೆಸರು ಮಾಡಿದ್ದಾರೆ. ಆದರೆ ಅವರ ತಂಗಿ ಮನೆ ಮುರಿಯುವ ಕೆಲಸ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತರು ಪ್ರಕರಣವನ್ನ ಪುನರಾರಂಭಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಸತ್ಯಕ್ಕೆ ಜಯ ಸಿಗಬೇಕು. ನೇಹ ಮತ್ತು ಅವರ ಮಕ್ಕಳಿಗೆ ಅನ್ಯಾಯ ಆಗಿರೋದು ಮೇಲ್ನೋಟಕ್ಕೆ ಕಾಣ್ತಿದೆ. ನ್ಯಾಯ ಸಿಗುತ್ತಾ ಕಾದು ನೋಡಬೇಕು.